ಗುರು ಅಂದರೆ ಬಹಳ ದೊಡ್ಡದ್ದು. ಗುರು ಅಂದರೆ ಬಹಳ ಭಾರವಾಗಿರೋದು. ಜಾತಕ ಚಕ್ರದಲ್ಲಿ ಅತ್ಯಂತ ಶುಭಗ್ರಹ. ಗುರು ಜ್ಞಾನವನ್ನು ಸೂಚಿಸ್ತಾನೆ, ಶನಿ ಕರ್ಮವನ್ನು ಸೂಚಿಸ್ತಾನೆ. ಯಾರ ಜೀವನದಲ್ಲಿ ಜ್ಞಾನ ಕರ್ಮ ಎರಡು ಸರಿ ಇದೆಯೋ ಎಲ್ಲ ಆಟೋಮೆಟಿಕ್ಕಾಗಿ ಅದಾಗದೆ ಸರಿ ಹೋಗುತ್ತೆ ಅಂತಕ್ಕಂಥದ್ದು ಹಳ್ಳಿಯ ಒಬ್ಬ ಚಿಕ್ಕ ಮನುಷ್ಯನಿಂದ ನಾವು ಕಲೀಲಿಕ್ಕೆ ಸಿಗುತ್ತೆ. ಕೆಟ್ಟರೆ ಏನಾಗುತ್ತೆ, ಬುದ್ಧಿವಂತತನ ಇರುತ್ತೆ, ಆದರೆ ಅವರು ಓದಲಿಕ್ಕೆ ಆಗೋದಿಲ್ಲ. ಇವ್ರ ಮಾತಲ್ಲಿ ಏನಿರುತ್ತೆ ಅಂತಂದರೆ ಬರೀ ಬೊಕ್ಕಳೆ, ಏನೂ ಇರೋದಿಲ್ಲ, ಖಾಲಿ ಟೊಳ್ಳು ಮಾತುಗಳು. ಯಾರಿಗೆ ಹಣದ ವಿಪರೀತ ತೊಂದರೆ, ತಾಪತ್ರಯ, ಸಂಕಷ್ಟಗಳು ಇರುತ್ತೋ ಜಾತಕದಲ್ಲಿ ಗುರು ಕೆಟ್ಟೋಗಿದ್ದಾನೆ. ಸರಿಯಾಗಿದ್ದವರು ಕೂಡ ತಲೆ ಕೆಟ್ಟವರ ರೀತಿಯಲ್ಲಿ ಆಡ್ತಾರೆ ಎಷ್ಟೋ ಜನ, ಅದಕ್ಕೂ ಕೂಡ ಗುರು ಕೆಟ್ಟಿರ್ತಕ್ಕಂಥದ್ದು. ಗುರು ಅಂದರೆ ಯಾರು ಅಂತಂದರೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಯಾರು ನಮಗೆ ಉಂಟು ಮಾಡ್ತಾನೋ ಅವನೊಬ್ಬ ಗುರು. ಯಾರು ವೇದಾಭ್ಯಾಸವನ್ನು ಮಾಡ್ತಾರೋ ಅವರನ್ನು ಗೌರವ ಆಧಾರದಿಂದ ಕಾಣಬೇಕು. ಹೆಣ್ಣು ಮಕ್ಕಳಿಗೆ ಪದೇ ಪದೇ ಗರ್ಭಪಾತ ಆಗ್ತಕ್ಕಂಥದ್ದು, ಮಿಸ್ಕ್ಯಾರೇಜ್, ಅದು ಕೂಡ ಗುರು ಜಾತಕದಲ್ಲಿ ಕೆಟ್ಟಿದ್ರಾಗುತ್ತೆ. ಪರಿಹಾರಗಳಲ್ಲಿ ದೇವಸ್ಥಾನಗಳಿಗೆ ಗಂಟೆಯನ್ನು ಕೊಡ್ತಕ್ಕಂಥ, ಯಾರು ಮಾತಾಡ್ತಿದ್ದಾಗಲೂ ಮಧ್ಯೆ ಮೂಗನ್ನು ತೋರಿಸದೆ ಅವರು ಮುಗಿಸುವವರೆಗೂ ತದೇಕ ಚಿತ್ತರಾಗಿ ಪೂರ ಮನಸ್ಸನ್ನು ಅದರ ಮೇಲೆ ಇಟ್ಟು ಅವರ ಮಾತನ್ನು ಕೇಳಿಸಿಕೊಳ್ತಕ್ಕಂಥದ್ದು. ಬಿ ಎ ಗುಡ್ ಲಿಸ್ನರ್. ಸರಿ ಮಾಡಿಕೊಳ್ಳಲಿಕ್ಕೆ ಏನು ಮಾಡಬೇಕು, ಆಧ್ಯಾತ್ಮದ ಚಿಂತನೆಯನ್ನು, ಆಧ್ಯಾತ್ಮ ಚಿಂತನೆಗೆ ಅದ್ಭುತವಾಗಿರೋ ಒಂದೇ ಒಂದು ಏನು ಹೇಳ್ತೀನಿ ನಿಮಗೆ, ಭಗವದ್ಗೀತೆಯನ್ನು ಓದಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಮಾರ್ಗದರ್ಶನ ನೀಡುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಬೋಧಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ, ಮಂಗಳವಾಗಲಿ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದ ಸರಣಿ ಸಂಚಿಕೆಯಲ್ಲಿ ನಾವು ಒಂದೊಂದು ಗ್ರಹದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಗುರು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಗುರುಜಿ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದಾಗ ಹಿಂದೆ ಗುರುವಿನ ಬೆಂಬಲ ಇರಬೇಕು, ಮುಂದೆ ಗುರಿಯ ಹಂಬಲ ಇರಬೇಕು ಅಂತ ಹೇಳ್ತಾರೆ. ಗುರು ಗ್ರಹ ಕೂಡ ಗುರುವನ್ನೇ ಸಂಕೇತವನ್ನು ನೀಡುವಂತಹ ಗ್ರಹ ಅಂತ ಹೇಳ್ತಾರೆ. ಹಾಗಾದರೆ ಗುರುಗ್ರಹದ ಲಕ್ಷಣಗಳನ್ನು ತಿಳಿಸ್ಕೊಡಿ. ಗುರು ಅಂತಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಗಕಾರೋ ಅಂಧಕಾರ ಸ್ಯಾತ್ ರಕಾರಸ್ತನ್ನಿರೋಧಕ. ಅಂಧಕಾರವನ್ನು ನೀಗ್ತಕ್ಕಂತಹ ಯಾವ ಶಕ್ತಿ ಇದೆಯೋ ಅದಕ್ಕೆ ಗುರು. ಎರಡನೆಯದು ಗುರು ಅಂದರೆ ಬಹಳ ದೊಡ್ಡದ್ದು. ಗುರು ಅಂದರೆ ಬಹಳ ಭಾರವಾಗಿರೋದು, ಅತ್ಯಂತ ದೊಡ್ಡದು. ಗುರು ಅಂತಕ್ಕಂತಹ ಈ ಗ್ರಹ ಜಾತಕ ಚಕ್ರದಲ್ಲಿ ಅತ್ಯಂತ ಶುಭಗ್ರಹ. ಹಳ್ಳಿ ಕಡೆ ನೀವು ಹೋದರೆ ಅವ್ರು ಕೇಳೋದು ಎರಡೇ, ಸ್ವಾಮಿ ಗುರುಬಲ ಹೆಂಗೈತೆ, ಎರಡನೇದು ಶನಿ ಹೆಂಗವನೆ. ಇವೆರಡೇ, ಅವ್ರು ಇನ್ನೇನೂ ಕೇಳಲ್ಲ. ಯಾಕೆಂದರೆ ಗುರು ಜ್ಞಾನವನ್ನು ಸೂಚಿಸ್ತಾನೆ, ಶನಿ ಕರ್ಮವನ್ನು ಸೂಚಿಸ್ತಾನೆ. ಯಾರ ಜೀವನದಲ್ಲಿ ಜ್ಞಾನ ಕರ್ಮ ಎರಡು ಸರಿ ಇದೆಯೋ ಎಲ್ಲ ಆಟೋಮೆಟಿಕ್ಕಾಗಿ ಅದಾಗದೆ ಸರಿ ಹೋಗುತ್ತೆ ಅಂತಕ್ಕಂಥದ್ದು ಹಳ್ಳಿಯ ಒಬ್ಬ ಚಿಕ್ಕ ಮನುಷ್ಯನಿಂದ ನಾವು ಕಲೀಲಿಕ್ಕೆ ಸಿಗುತ್ತೆ. ಅವನು ನಮಗೆ ನೋಡಿ ಗುರು ಆಗೋದು. ಈ ರೀತಿಯಾದಂತಹದ್ದನ್ನು ನಾವು ಹುಡುಕಬೇಕು. ಇದೇ ಗುರುತ್ವ ಅಂದರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿಗೆ ಗೀರ್ವಾಣ ಅಂತಲೂ, ಆಂಗಿರಸ ಅಂತಲೂ, ಬೃಹಸ್ಪತಿ ಅಂತಲೂ, ಜೀವ ಅಂತಲೂ ಕರೀತಾರೆ. ಈ ಗ್ರಹವು ಕೆಡುವ ಲಕ್ಷಣ, ಕೆಟ್ಟರೆ ಏನಾಗುತ್ತೆ, ಮುಖ್ಯವಾಗಿ ವೃಷಭ ಲಗ್ನದಲ್ಲಿ ಹುಟ್ಟಿದವರಿಗೆ, ಮಿಥುನ ಲಗ್ನದಲ್ಲಿ ಹುಟ್ಟಿದವರಿಗೆ, ಕನ್ಯಾ ಲಗ್ನದಲ್ಲಿ ಹುಟ್ಟಿದವರಿಗೆ, ತುಲಾ ಲಗ್ನದಲ್ಲಿ ಹುಟ್ಟಿದವರಿಗೆ ಅಥವಾ ಆ ರಾಶಿಯವರಿಗೆ, ಮತ್ತು ಮಕರ ಲಗ್ನ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಗುರು ಒಳ್ಳೆಯವನಲ್ಲ, ದೋಷಕಾರಿ. ಅದೇ ರೀತಿಯಾಗಿ ಮೀನ ಲಗ್ನದಲ್ಲಿ ಹುಟ್ಟಿದವರಿಗೂ ಅವಂದೇ ಲಗ್ನ ಆದರೂ ಕೂಡ ಅಂತಹ ಉತ್ತಮ ಫಲವನ್ನು ಕೊಡ್ತಕ್ಕಂತಹ ಗ್ರಹ ಅಲ್ಲ. ಕೇಂದ್ರಾಧಿಪತ್ಯ ದೋಷ ಅಂತ ತಿಳಿದವರು ದೊಡ್ಡವರು ಹೇಳ್ತಾರೆ. ಇಂತಹ ಗುರುವು ಜಾತಕನಲ್ಲಿ, ಒಂದು ಜಾತಕದಲ್ಲಿ ಕೆಟ್ಟರೆ ಏನಾಗುತ್ತೆ, ಮೊಟ್ಟ ಮೊದಲನೇದಾಗಿ ಏನಾಗುತ್ತೆ ಅಂತಂದರೆ ವಿದ್ಯಾ ನಿಂತೋಗುತ್ತೆ, ವಿದ್ಯಾಭಂಗ. ಬುದ್ಧಿವಂತತನ ಇರುತ್ತೆ, ಆದರೆ ಅವರು ಓದಲಿಕ್ಕೆ ಆಗೋದಿಲ್ಲ. ಪಾಂಡಿತ್ಯ ಇರುತ್ತೆ, ಜ್ಞಾನ ಇರುವುದಿಲ್ಲ. ಮೂರನೆಯದ್ದು, ಅವರ ಮಾತಿನಲ್ಲಿ ತೂಕ ಇರುವುದಿಲ್ಲ. ಬಹಳ ಚೆನ್ನಾಗಿ ಮಾತಾಡ್ತಾರೆ, ನಿಮಗೆ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಏನೂ ಉಪಯೋಗ ಇಲ್ಲ, ಅಂತಹ ಒಂದು ಗಾಳಿಯಲ್ಲಿ ಮಾತು. ಕೆಲವರು ಮಾತಾಡಿದ್ರೆ ಮುತ್ತು ಇದ್ದಂಗಿರಬೇಕು ಅಂತ ಹೇಳ್ತಾರೆ. ಅದು ಮುತ್ತು ಸುರಿಬೇಕಂತೆ, ಅಥವಾ ಜೇನುತುಪ್ಪ ಸುರಿದಂಗೆ ಆಗಬೇಕಂತೆ.
ಇವ್ರ ಮಾತಲ್ಲಿ ಏನಿರುತ್ತೆ ಅಂತಂದರೆ ಬರೀ ಬೊಕ್ಕಳೆ ಏನೂ ಇರೋದಿಲ್ಲ, ಖಾಲಿ ಟೊಳ್ಳು ಮಾತುಗಳು. ಆವಾಗ ಜಾತಕದಲ್ಲಿ ಗುರು ಕೆಟ್ಟೋಗಿದ್ದಾನೆ. ಯಾರಿಗೆ ಹಣದ ವಿಪರೀತ ತೊಂದರೆ, ತಾಪತ್ರಯ, ಸಂಕಷ್ಟಗಳು ಇರುತ್ತೋ ಜಾತಕದಲ್ಲಿ ಗುರು ಕೆಟ್ಟೋಗಿದ್ದಾನೆ. ಯಾರಿಗೆ ಸಂತತಿ ಆಗುವುದಿಲ್ಲವೋ, ಮಕ್ಕಳಾಗುವುದಿಲ್ಲವೋ ಅವರ ಜಾತಕದಲ್ಲಿ ಗುರು ಕೆಟ್ಟೋಗಿದ್ದಾನೆ ಅಂತ. ಯಾರಿಗೆ ಹರ್ನಿಯ ಆಗಿದೆಯೋ, ಗುಲ್ಮ ರೋಗ, ಅದು ಇಂಗ್ವಿನಲ್ ಹರ್ನಿಯ ಆಗಿರ್ಬೋದು, ಅಂಬೆಲಿಕಲ್ ಹರ್ನಿಯ ಆಗಿರ್ಬೋದು, ಒಟ್ಟಿನಲ್ಲಿ ಅಂಥವರಿಗೆ ಜಾತಕದಲ್ಲಿ ಗುರು ಕೆಟ್ಟೋಗಿದ್ದಾನೆ ಅಂತ. ಯಾರು ಸ್ಥೌಲ್ಯರಾಗ್ತಾರೋ, ಹೋಗ್ತಾ ಸ್ಥೂಲಕಾಯರಾಗ್ತಾರೋ, ಒಬೇಸಿಟಿ, ಬಹಳ ದಪ್ಪ ಆಗ್ತಾ ಹೋಗ್ತಾರೆ. ಪಾಪ ಊಟನೂ ಹೆಚ್ಚು ಮಾಡೋದಿಲ್ಲ. ಎಷ್ಟೋ ದಿನ ಡೈಟಿಂಗನ್ನು ಮಾಡಿದಾಗಲೂ ಅವರು ಸಣ್ಣನೇ ಆಗೋಲ್ಲ, ದಪ್ಪನೇ ಆಗ್ತಾನೇ ಇರ್ತಾರೆ. ಈ ಒಬೇಸಿಟಿ, ಈ ಸ್ಥೌಲ್ಯ ಶರೀರಕ್ಕೆ ಕಾರಣ ಗುರು ಕೆಟ್ಟಿರ್ತಕ್ಕಂಥದ್ದಾಗುತ್ತೆ ಜಾತಕದಲ್ಲಿ. ಮತ್ತು ಬುದ್ಧಿಮಾಂದ್ಯತೆ, ಎಷ್ಟೋ ಮಕ್ಕಳಲ್ಲಿ ನಾವು ಅದು ನೋಡ್ಲಿಕ್ಕೆ ಸಿಗುತ್ತೆ. ನಮಗೆ ಪೂರ್ವಾರ್ಜಿತ ಕರ್ಮಫಲವೂ ಇರುತ್ತೆ. ಅದ್ಯಾಕೆ ಕರ್ಮಫಲ ಯಾಕಿರುತ್ತೆ? ಗುರು ಕೆಟ್ಟಿರೋ ಕರ್ಮಫಲ ಅದು. ಚಿತ್ತಭ್ರಮಣಕಾರಕ ಅಂತ. ಚಿತ್ತ ವಿಭ್ರಮವೋ ವಿತ್ತಕ್ಷಯಂಬ ನೃಣಾಮ್ ಅಂತ ಹೇಳ್ತು. ಚಿತ್ತ ವಿಭ್ರಮ, ತಲೆ ಕೆಟ್ಟು ಹೋಗಿರುತ್ತೆ, ಅವರಿಗೇನಾಗುತ್ತೆ? ಬುದ್ಧಿಮಾಂದ್ಯ ಇರುತ್ತೆ. ಸರಿಯಾಗಿ ಇದ್ದವರು ಕೂಡ ತಲೆ ಕೆಟ್ಟವರ ರೀತಿಯಲ್ಲಿ ಆಡ್ತಾರೆ ಎಷ್ಟೋ ಜನ. ಅದಕ್ಕೂ ಕೂಡ ಗುರು ಕೆಟ್ಟಿರ್ತಕ್ಕಂಥದ್ದು. ವಿತ್ತಕ್ಷಯ, ಎಷ್ಟು ದುಡಿದ್ರೂ ದುಡ್ಡು ನಿಲ್ತಾ ಇಲ್ಲ ನನಗೆ ಅಂತಕ್ಕಂಥವ್ರ ಜಾತಕದಲ್ಲಿ ಏನಾಗುತ್ತೆ? ಗುರುವು ಅತ್ಯಂತ ಕೆಟ್ಟೋಗ್ಬಿಟ್ಟಿರ್ತಾನೆ ಅಂತ. ಆಮೇಲೆ ಕೆಲವರಿಗೆ ತೊದಲು ನುಡಿ ಇರುತ್ತೆ, ನೀವು ನೋಡಿದರೆ ಸ್ಟ್ಯಾಮರಿಂಗು, ಉಗ್ಗು ಅಂತೀವಿ. ಅಂತಹ ಉಗ್ಗು ಮಾತಾಡ್ತಕ್ಕಂಥ ಇವರಿಗೂ ಕೂಡ ಜಾತಕದಲ್ಲಿ ಯಾವುದೋ ಒಂದು ಗುರು ಬಾಧಿಸಲ್ಪಟ್ಟಿದ್ದಾನೆ ಜಾತಕದಲ್ಲಿ ಅಂತ. ಅವನಿಗೆ ವಾಕ್ಪತಿ ಅಂತ ಕೂಡ ಹೆಸರು. ವಾಕಿಗೆ ಪತಿ ಅವನು. 4 ಥರದ ವಾಕು, ಅದರ ಗೋಜಿಗೆ ಹೋಗೋದು ಬೇಡ, ಅದು ತೀರಾ ಯೋಗಶಾಸ್ತ್ರ ಆಯಿತು, ತಂತ್ರಶಾಸ್ತ್ರದ ಕಡೆ ಹೊರಟೋಗುತ್ತೆ. ಇಷ್ಟಕ್ಕೆ ನಾವು ಸೀಮಿತ ಮಾಡಿಕೊಂಡಾಗ ಈ ಥರದ ತೊಂದರೆ, ತಾಪತ್ರಯಗಳಿದ್ದಾಗ ಏನಾಗುತ್ತೆ ಅಂತಾರೆ, ಮತ್ತು ಗುರು ಜಾತಕದಲ್ಲಿ ಕೆಟ್ಟು ಹೋಗಿದ್ದಾನೆ. ಮತ್ತು ತಾಯಿಯ ತವರು ಮನೆ ಕಡೆಗೂ ಈಗ ಪ್ರಸ್ತುತ ಅವರ ಕುಟುಂಬಕ್ಕೂ ಏನಾದರೂ ಸ್ವಲ್ಪ ಮನಸ್ತಾಪಗಳಿದ್ದರೆ, ಕೆಲವರಿಗಿರುತ್ತೆ. ತಂದೆಗೆ ಅತ್ತೆ ಮನೆ ಅಂದರೆ ತಂದೆ ಏನೋ ಮಾವ ಅಂದರೆ ಆಗೋದಿಲ್ಲ. ಅಂತಹ ಯಾರು ಮಕ್ಕಳು ಹುಟ್ಟಿರ್ತಾರೆ, ಅಂಥವರಿಗೆ ಮಕ್ಕಳಾಗಿ ಯಾರು ಹುಟ್ಟಿರ್ತಾರೆ ಅಂಥವರ ಜಾತಕದಲ್ಲೂ ಕೂಡ ಗುರು ಕೆಟ್ಟೋಗಿರ್ತಾನೆ. ಮಾತಾಮಹಿ ಮಾತಾಮಹ ಕಾರಕ ಕೂಡ ಒಬ್ಬ ಗ್ರಹ ಗುರು. ಈ ರೀತಿಯಾದಂಥ ಗುಣಲಕ್ಷಣಗಳು, ತೊಂದರೆಗಳು, ತಾಪತ್ರಯಗಳು ಇದ್ದಾಗ ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಗುರುವೇ ಹೇಳಿರೋ ರೀತಿಯಲ್ಲಿ ಗುರುವಿನ ಸೇವೆಯನ್ನು ಮಾಡಬೇಕು. ಯಾರನ್ನಾದರೂ ಒಬ್ಬರನ್ನು ಗುರುವಾಗಿ ನಾವು ಸ್ವೀಕರಿಸಬೇಕು. ಇಲ್ಲಿ 2 ಸ್ವಲ್ಪ ಸ್ಪಷ್ಟತೆ ಬೇಕು. ಪಾಠ ಹೇಳೋರು ಗುರು ಅಂತ ಅನ್ನಿಸಿಕೊಳ್ಳೋದಿಲ್ಲ. ಅವರು ಉಪಾಧ್ಯಾಯರು, ಶಿಕ್ಷಕರು ಅಂತ ಹೇಳಿ ಅನ್ನಿಸ್ಕೊಳ್ತಾರೆ, ಉಪನ್ಯಾಸಕರು ಅಂತ ಅನ್ನಿಸಿಕೊಳ್ತಾರೆ. ಗುರು ಅಂದರೆ ಯಾರು ಅಂತಂದರೆ, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಯಾರು ನಮಗೆ ಉಂಟು ಮಾಡ್ತಾನೋ ಅವನೊಬ್ಬ ಗುರು. ನಮಗೆ ವ್ಯಾಪಾರ ಹೇಳ್ಕೊಟ್ಟವನು ಗುರು ಅಲ್ಲ, ಅದು ಲೌಕಿಕತೆ. ನಮಗೆ ಕೆಲಸ ಕೊಟ್ಬಿಟ್ಟು ಕೆಲಸ ಹೇಳ್ಕೊಟ್ಟವನು ಅವನು ಬರೀ ಒಂದೊಬ್ಬ ಉಪನ್ಯಾಸಕ, ಅದು ಗುರುವಲ್ಲ. ಒಂದು ಅಂಶ ಅವರಲ್ಲಿ ಇರುತ್ತೆ ಅಷ್ಟೆ. ಅವರನ್ನು ಗೌರವಿಸಬಾರ್ದು ಅಂತ ಹೇಳ್ತಿಲ್ಲ. ನಾವು ನಮಗೆ ಉಪಕಾರ ಮಾಡಿದವ್ರನ್ನ ಅತ್ಯಂತ ಕೃತಜ್ಞರಾಗಿ ನಾವು ಕಾಣಬೇಕು. ಆದರೆ ಆತ್ಮೋದ್ಧಾರವನ್ನು, ಯಾಕೆಂದರೆ ಇವನು ಜೀವೇ ಆತ್ಮಸುಖೆ ಅಂತ ಹೇಳ್ತು. ಆತ್ಮಕ್ಕೆ ಸುಖ ಅಂದರೆ ಏನು? ನಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ತಕ್ಕಂಥದ್ದು. ನಾನೀಗೇನೋ ಶರೀರವನ್ನು ತಳೆದು ಬಿಟ್ಟಿದ್ದೀನಪ್ಪ, ನಾಳೆ ಒಂದಿನ ಹೋಗ್ತೀನಲ್ಲ ಅಂತಕ್ಕಂತಹ ಒಂದು ವಿಚಾರ ನಮ್ಮಲ್ಲಿ ಬರಬೇಕು ಮಾನವನಾದವನಿಗೆ. ಎಲ್ಲ ಇಲ್ದಿದ್ರೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಬೇರೆಯವ್ರಿಗೆ ಹೋಗಬೇಕಾದ್ರೆ ಸೂಟ್ ಕೇಸ್ ಪ್ಯಾಕ್ ಮಾಡ್ಕೊಳ್ಳೋದು, ಏನೇನು ಕೊಂಡ್ಕೋಬೇಕು ಅನ್ನೋದು ಯೋಚನೆ ಮಾಡ್ತಿದ್ದೀವಿ. ಒಂದಿನ ಟೋಟಲ್ ಪ್ಯಾಕಪ್ ಆಗೋಗುತ್ತಲ್ಲಮ್ಮ, ಅದಕ್ಕೆ ಯಾರೂ ತಯಾರಾಗಿಲ್ಲ. ಅವತ್ತು ಅದೇನಾಗುತ್ತೆ, ಶಾಕ್ ಆಗೋಗುತ್ತೆ, ಬರೀ ಮೈಲಿ ಹೋಗಬೇಕಾಗತ್ತೆ. ಆ ಲಗೇಜ್ ತೊಗೊಂಡು ಹೋಗಲಿಕ್ಕೆ ಏನೇನು ತೆಗೆದುಕೊಂಡು ಹೋಗಬಹುದು ಅಂತಕ್ಕಂಥದ್ದನ್ನು ಒಬ್ಬರನ್ನು ಗುರುವಾಗಿ ಮಾಡಿಕೊಳ್ಳಬೇಕು. ಗುರಿ ಮುಟ್ಟಕ್ಕೆ ಗುರು ಬೇಕು. ಆಗಲೇ ಹೇಳಿದ ಹಾಗೆ ಮುಂದೆ ಗುರಿ, ಹಿಂದೆ ಗುರು. ಆದರೆ ಗುರಿ ಮುಟ್ಟೋದಕ್ಕೆ ಅವನು ನಮ್ಮನ್ನು ನೂಕಬೇಕು ಮುಂದಕ್ಕೆ. ಆ ಒಂದು ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎರಡನ್ನೂ ಕೊಡ್ತಕ್ಕಂಥವನು ಗುರುವಾಗಿದ್ದಾನೆ. ಅಂತಹ ಒಂದು ಗುರುವನ್ನು ಮಾಡಿಕೊಂಡು ಆತನ ಸೇವೆಯನ್ನು ಮಾಡಬೇಕು. ಮತ್ತು ಯಾರು ವೇದಾಭ್ಯಾಸವನ್ನು ಮಾಡ್ತಾರೋ ಅವರನ್ನು ಗೌರವ ಆಧಾರದಿಂದ ಕಾಣಬೇಕು. ಯಾರು ಎಲ್ಲರೂ ಕಾಣಬೇಕು. ಗುರುಗ್ರಹ ಕೆಟ್ಟಿರೋರಂತ ಕಾಣಲೇಬೇಕು. ಅವನಿಗೇನು ಹೇಳ್ತಾರೆ ಅಂದರೆ, ಅವನು ಮಂತ್ರಿ ಕೂಡ, ಗುರು ದೇವಮಂತ್ರಿ, ದೇವರಿಗೆ ಇಂದ್ರನಿಗೆ ಬುದ್ಧಿವಾದ ಹೇಳ್ತಕ್ಕಂಥ ಮಹನೀಯ ಆಯಿತು. ಆದ್ದರಿಂದ ವೇದಾಧ್ಯಯನ ಮಾಡಿದಂತಹವರು ಅಂಥವರನ್ನು ಅತ್ಯಂತ ಗೌರವ ಆಧಾರದಿಂದ ಕಾಣತಕ್ಕಂಥದ್ದು. ದೇವಸ್ಥಾನದಲ್ಲಿ ಅರ್ಚಕ ವೃಂದವನ್ನು, ನಾನಾಗಲೇ ಒಂದು ಮಾತು ಹೇಳಿದೆ, ಅವನ ರೂಪವನ್ನು ಅಥವಾ ಅವನ ಯಾವುದೋ ಒಂದು ಕೆಟ್ಟ ಗುಣವನ್ನು ನಾವು ಯಾವುದನ್ನೂ ನಾವು ನೋಡದೆ ಅದನ್ನು ಕಡೆಗಣಿಸಿ ಅಷ್ಟಕ್ಕೆ ಮಾತ್ರ
ಸೀಮಿತಗೊಳಿಸಿಕೊಳ್ಬೇಕು. ಆವಾಗ ಏನಾಗುತ್ತೆ ಅಂದರೆ ನಮ್ಮ ದೃಷ್ಟಿ ನಿಚ್ಚಳ ಆಗುತ್ತೆ. ದೇವಸ್ಥಾನಕ್ಕೆ ನಾವೇನಕ್ಕೆ ಹೋಗ್ತೀವಿ, ಅವ್ರು ಮಾಡ್ತಾರೆ, ಪೂಜೆ ಮಾಡಿಕೊಡ್ಬೇಕು, ಒಂದು ಮಂಗಳಾರತಿ ಮಾಡಿಕೊಡ್ತಾರೆ, ಪ್ರಸಾದ ಕೊಡ್ತಾರೆ, ಅಷ್ಟಕ್ಕೆ. ಇನ್ನೇನಕ್ಕೂ ವಿಚಾರಕ್ಕೆ ಹೋಗಬಾರ್ದು. ಅವರ ಜೀವನದಲ್ಲಿ ಏನು ಮಾಡ್ತಾರೆ ಅದೆಲ್ಲ ನಮ್ಮ ಕೆಲಸ ಅಲ್ಲ. ಆ ಅರ್ಚಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ನಾವು ಗೌರವಿಸ್ತಕ್ಕಂಥದ್ದು ಮಾಡಬೇಕು. ಅದು ಕೂಡ ಗುರುಗ್ರಹದ ದೋಷಕ್ಕೆ ಅದ್ಭುತವಾದ ಒಂದು ಪರಿಹಾರ. ಮತ್ತು ಇಂದ್ರನ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದು ಪದ್ಧತಿ ನಮ್ಮಲ್ಲಿ ಬಿಟ್ಟು ಹೋಗಿದೆ. ಅದನ್ನು ಹೊಸದಾಗಿ ನಾನು ಹೆಂಗೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ಅದಕ್ಕೆ ಪರಿಹಾರಗಳು ಸಾಕಷ್ಟು ಉಂಟು. ಗುರುಗ್ರಹ ಕೆಟ್ಟಾಗ ಅದಕ್ಕೆ ಸಶಾಸ್ತ್ರೀಯವಾದಂತಹ ಪರಿಹಾರಗಳನ್ನೇ ಮಾಡಬೇಕಾಗಿ ಬರುತ್ತೆ. ಮತ್ತು ತಾಯಿಯ ತಂದೆ, ಮೆಟರ್ನಲ್ ಗ್ರ್ಯಾಂಡ್ ಫಾದರ್, ಅವರೊಂದಿಗೆ ಒಡನಾಟವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು, ಅವರೊಂದಿಗೆ ಹೆಚ್ಚಿನ ಒಂದು ಸಂಪರ್ಕವನ್ನು ಇಟ್ಟುಕೊಳ್ತಕ್ಕಂಥ, ಹೆಚ್ಚಾಗಿ ತಾತನ ಪ್ರೀತಿ ಮಾಡೋದು, ಇದು ಕೂಡ ಗುರುಗ್ರಹ ಸರಿ ಹೋಗೋದಕ್ಕೆ ಒಂದು ಕಾರಣ. ಆಮೇಲೆ ಇನ್ನೂ ಒಂದು ಕಾರಣ ಏನು ಗುರುಗ್ರಹ ಕೆಡೋದಕ್ಕೆ ಲಕ್ಷಣ ಏನು ಅಂತಂದರೆ, ಹೆಣ್ಣು ಮಕ್ಕಳಿಗೆ ಪದೇ ಪದೇ ಗರ್ಭಪಾತ ಆಗ್ತಕ್ಕಂಥದ್ದು, ಮಿಸ್ಕ್ಯಾರೇಜ್. ಅದು ಕೂಡ ಗುರು ಜಾತಕದಲ್ಲಿ ಕೆಟ್ಟಿದ್ರೆ ಆಗುತ್ತೆ. ಅದು ಇವರೇ ಸ್ವಂತ ಇವರದಿಂದನೇ ಆಗುತ್ತೋ ಅದಾಗದೇ ಆಗುತ್ತೋ, ಒಟ್ಟಿನಲ್ಲಿ ಗುರು ಕೆಟ್ಟಿರ್ತಾನೆ ಅವ್ರ ಜಾತಕದಲ್ಲಿ. ಪರಿಹಾರಗಳಲ್ಲಿ ಮುಂದುವರೆದು ದೇವಸ್ಥಾನಗಳಿಗೆ ಗಂಟೆಯನ್ನು ಕೊಡ್ತಕ್ಕಂಥದ್ದು. ಅದು ಕೈಯಲ್ಲಿಟ್ಕೊಂಡು ಬಾರಿಸೋ ಗಂಟೆ ಆಗಿರಬಹುದು ಅಥವಾ ಕಟ್ತಕ್ಕಂತಹ ಗಂಟೆ ಆಗಿರಬಹುದು. ಪರಮಾದ್ಭುತವಾಗಿರ್ತಕ್ಕಂತಹ ಗುರುಗಳ ಚರಿತ್ರೆಗಳಿದೆ ನಮ್ಮಲ್ಲಿ. ಗುರುಚರಿತ್ರೆ ಅಂತಕ್ಕಂಥದ್ದು ಒಂದಿದೆ. ಗುರು ದತ್ತಾತ್ರೇಯರ ಮಹಿಮೆಯನ್ನು ಕೊಂಡಾಡುತ್ತೆ, ಅದಾಗಿರಬಹುದು. ಶ್ರೀಧರ ಸ್ವಾಮಿಗಳ ಚರಿತ್ರೆ ಇದೆ, ಭಗವಾನ್ ಶ್ರೀಧರ ಚರಿತ್ರೆ ಅಂತಿದೆ, ಅದನ್ನು ಓದ್ತಕ್ಕಂಥದ್ದು. ಗುರುಗೀತಾ ಅಂತಕ್ಕಂತಹ ಪರಮಾದ್ಭುತವಾದ ಒಂದು ಶಿವ ಉಪದೇಶ ಮಾಡಿರ್ತಕ್ಕಂತಹ ಒಂದು ಸ್ತೋತ್ರಾವಳಿ ಇದೆ. ಆ ಗುರುಗೀತಾವನ್ನು, ಅದು ಅತ್ಯಂತ ದೊಡ್ಡ ಒಂದು, ಅದು ಉಪದೇಶ ಬೇಕು. ನೀವು ಪುಸ್ತಕ ನೋಡ್ಕೊಂಡು ಮಾಡಬೇಡಿ. ಮತ್ತು ಗುರುವನ್ನು ಆಶ್ರಯಿಸಿ ಆತನಿಂದ ಉಪದೇಶವನ್ನು ಪಡೆದು ಆನಂತರದಲ್ಲಿ ಪಾರಾಯಣ ಮಾಡಬೇಕು. ಅದೇ ನೀವು ಶ್ರೀಧರ ಸ್ವಾಮಿ ಚರಿತ್ರೆಯನ್ನು ಓದೋದಾದರೆ ಮತ್ತು ಗುರುಚರಿತ್ರೆಯನ್ನು ಓದುವುದಾದರೆ ನೀವು ಸರ್ವತಂತ್ರ ಸ್ವತಂತ್ರ, ನಾಳೆಯಿಂದ ನೀವು ಪ್ರಾರಂಭ ಮಾಡಿಕೊಳ್ಳಬಹುದು. ಆ ಗುರುವಿನ ಚರಿತ್ರೆಯನ್ನು ನಾವು ಓದ್ತಕ್ಕಂಥದ್ದು. ಗುರುವಾರದ ದಿವಸ ಅಶನ ಅಂದರೆ ಉಪವಾಸವನ್ನು ಮಾಡ್ತಕ್ಕಂಥದ್ದು. ಅವತ್ತು ನೀವು ಒಳ್ಳೆಯ ಒಂದು ಆರೋಗ್ಯವನ್ನು ದೃಢಕಾಯರಾಗಿದ್ದರೆ ಅವತ್ತು ಏನು ತಿನ್ನಬೇಡಿ. ಲಂಘನಂ ಪರಮೌಷಧಂ ಅಂದರೆ ಉಪವಾಸ ಮಾಡೋ ದೊಡ್ಡ ಔಷಧಿ ಅಂತ ಕೂಡ ಆಯುರ್ವೇದ ಹೇಳುತ್ತೆ. ನೀರನ್ನು ಮಾತ್ರ ಸೇವನೆ ಮಾಡಿಕೊಂಡು ಇರತಕ್ಕಂಥದ್ದು. ಇಲ್ಲ ಆಗಿಲ್ಲ ಅಂದರೆ ದ್ರವರೂಪದ ಯಾವುದಾದ್ರೂ ಪದಾರ್ಥಗಳ ಆಹಾರ ರೂಪದಲ್ಲಿ ತೆಗೆದುಕೊಂಡು ನಡೆಸ್ತಕ್ಕಂಥದ್ದು ಗುರುವಾರ ದಿವಸ ಮಾಡ್ತಾ ಬರ್ತಕ್ಕಂಥದ್ದು. ಮತ್ತು ಸ್ವರ್ಣದಾನವನ್ನು ಮಾಡ್ತಕ್ಕಂಥದ್ದು, ಬಂಗಾರದ ದಾನ. ನಿಮಗೆ ಶಕ್ತಿ ಇದ್ದರೆ ಗುರುವನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಏನು ಮಾಡಬೇಕು? ಸ್ವರ್ಣದ ದಾನವನ್ನು ಮಾಡಬೇಕು. ಮತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಏನು ಪರಿಹಾರ ಗುರು ಕೆಟ್ಟಿದ್ದರೆ ಜಾತಕದಲ್ಲಿ ಅಂದರೆ, ಯಾರು ಮಾತಾಡ್ತಿದ್ದಾಗಲೂ ಮಧ್ಯೆ ಮೂಗನ್ನು ತೋರಿಸದೆ ಅವರು ಮುಗಿಸುವವರೆಗೂ ತದೇಕ ಚಿತ್ತರಾಗಿ ಪೂರ ಮನಸ್ಸನ್ನು ಅದರ ಮೇಲೆ ಇಟ್ಟು ಅವರ ಮಾತನ್ನು ಕೇಳಿಸಿಕೊಳ್ತಕ್ಕಂಥದ್ದು. ಬಿ ಎ ಗುಡ್ ಲಿಸ್ನರ್ ಅಂತಕ್ಕಂಥದ್ದು. ಏನಾದರೂ ಹೇಳಿ, ಯಾರಾದರೂ ಹೇಳಿ ಅಂತ ಚಿಕ್ಕವರೇ ಹೇಳಿ. ಚಿಕ್ಕ ಮಕ್ಕಳು ನಮಗೆ ಪಾಠ ಹೇಳ್ತಾರೆ ಎಷ್ಟೋ ಸತಿ, ನಮಗೆ ಗೊತ್ತಾಗೋದಿಲ್ಲ. ಪುಟಾಣಿ ಮಗು ಒಂದು ಪಾಠ ಕಲಿಸ್ಬಿಡುತ್ತೆ ನಮಗೆ. ಆದ್ದರಿಂದ ಅಂತಹ ಒಂದು ಜೊತೆಯಲ್ಲಿದ್ದರೆ ನೀವು ಅಲ್ಲಿ ಇದ್ದೀರಿ ಅಂದರೆ ಅದನ್ನು ಕೇಳಿಸ್ಕೋಬೇಕಿಲ್ಲ, ಅಂದರೆ ಇಲ್ಲಿರೋ ಅವಶ್ಯಕತೆ ಇಲ್ಲ. ನಾನು ಸುಮಾರು ಜನಕ್ಕೆ ಹೇಳ್ತಿರ್ತೀನಿ, ನೀವು ಕರೆ ಮಾಡಿದ ತಕ್ಷಣ ನೀವು ತೊಗೊಂಡು ಬಿಡ್ತೀರಾ, ನೀವು ಮಾತಾಡ್ತೀರಾ ಗುರುಗಳೇ ಅಂತ ಹೇಳ್ತಾರೆ. ನನಗೆ ಕರೆ ಬಂದರೆ ನನ್ನ ನಂಬರ್ ಅಥವಾ ನಾನು ವಾಪಸ್ ಮಾಡೇ ಮಾಡ್ತೀನಿ. ಅದಕ್ಕೆ ಅವ್ರಿಗೆ ಒಂದೇ ಹೇಳ್ತೀನಿ, ಫೋನ್ ಇದೆ ಅಂದರೆ ನೀವು ಕರೆ ತೊಗೋಬೇಕು, ಇಲ್ಲಾಂದರೆ ಫೋನ್ ಇಟ್ಕೊಳ್ಳೋ ಅವಶ್ಯಕತೆ. ಆ ರೀತಿಯಾಗಿ ಕಿವಿ ನಮಗಿದೆ ಅನ್ನೋದಾದರೆ, ನಾವಿಲ್ಲಿ ಇದ್ದೀವಿ ಅನ್ನೋದಾದರೆ ಅದನ್ನು ಪರಿಪೂರ್ಣವಾಗಿ ಕೇಳಿಸ್ಕೊಳ್ತಕ್ಕಂತಹ ಒಂದು ಗುಣವನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಕೂಡ ಈ ಬೃಹಸ್ಪತಿ ಗ್ರಹ ಜಾತಕದಲ್ಲಿ ಕೆಟ್ಟಿದರೆ ಅದನ್ನು ಸರಿ ಮಾಡಬಹುದಾದಂತಹ ಶಕ್ತಿಯನ್ನು ಹೊಂದಿರುತ್ತೆ. ಮತ್ತು ಯಾರ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿಯರಿದ್ದಾರೋ, ಹೆಣ್ಣು ಮಕ್ಕಳು ವಿಶಿಷ್ಟವಾಗಿ, ಅವರಿಗೆ ಕರ್ಣಾಭರಣವನ್ನು ಮಾಡಿಸಿಕೊಡ್ತಕ್ಕಂಥದ್ದು, ಕಿವಿಗೆ ಹಾಕ್ಕೊಳ್ಳೋಕೆ. ಅದು ಬಂಗಾರದ್ದೇ ಆಗಿರಬೇಕು. ನೀವು ಹೋಗ್ಬಿಟ್ಟು ಯಾವುದೋ ಒಂದು ಸಿಗುತ್ತಲ್ಲ ಈಗ, ಯಾವುದೋ ಆ ಥರದ್ದೆಲ್ಲ ಉಪಯೋಗ ಆಗೋದಿಲ್ಲ. ಬಂಗಾರದ್ದೇ ಕೊಡಬೇಕು. ಬೆಳ್ಳಿಗೆ ಬಂಗಾರದ ನೀರು ಹಾಕ್ಸ್ಕೊಡ್ತೀನಿ ಅಂದರೂ ಕೆಲಸ ಮಾಡುವುದಿಲ್ಲ. ಅಂಥವರಿಗೆ ಅಂತಹ ಬಂಗಾರದ ಕಿವಿಯ ಓಲೆಯನ್ನೋ ರಿಂಗನ್ನೋ ಏನೇನೋ ಇದೆ, ಸ್ಟೆಡ್ಸು ಏನೇನೋ ಹೇಳ್ತಾರೆ, ಅಂತಹದ್ದನ್ನು ಅವ್ರನ್ನೇ ಕೇಳಿಕೊಂಡು ಚಿಕ್ಕದಾದರೂ ಆದೀತು ಅಂತಹದ್ದನ್ನು ಮಾಡಿಸಿಕೊಡ್ತಕ್ಕಂಥದ್ದು ಕೂಡ ಅದ್ಭುತವಾದ ಒಂದು ಫಲವನ್ನು ಕೊಡುತ್ತೆ. ಜಾತಕ ವಿಮರ್ಶೆಯನ್ನು ಮಾಡಿಸಿದ ನಂತರದಲ್ಲಿ ಕೆಲವೊಮ್ಮೆ ಒಳ್ಳೆಯ ಕನಕಪುಷ್ಯರಾಗದ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಗುರುಗ್ರಹ ಜಾತಕದಲ್ಲಿ ಕೆಟ್ಟಿದರೆ ಅದಕ್ಕೆ ಒಂದು ಸದುಪಾಯವೇ ಹೌದು. ಮತ್ತು ಇನ್ನೂ ಒಂದೇನು ಅಂತಂದರೆ ದೇವತಾ ಸ್ತೋತ್ರದ ಪಠನೆಯನ್ನು ಮಾಡಿ. ಯಾವ ದೇವರದಾದರೂ ಆಗಬಹುದು, ಯಾವ ದೇವದಾದರೂ ಆಗಿರಬಹುದು. ಮತ್ತು ಸ್ವಲ್ಪ ಆಧ್ಯಾತ್ಮದ ಕಡೆ ಸ್ವಲ್ಪ ಮನಸ್ಸನ್ನು ಹೊರಳಿಸಬೇಕು. ಗುರುಗ್ರಹ ಜಾತಕದಲ್ಲಿ ಕೆಟ್ಟಿದ್ದರೆ ಸರಿ ಮಾಡಿಕೊಳ್ಳಲಿಕ್ಕೆ ಏನು ಮಾಡಬೇಕು? ಆಧ್ಯಾತ್ಮದ ಚಿಂತನೆಯನ್ನು,
ಆಧ್ಯಾತ್ಮ ಚಿಂತನೆಗೆ ಅದ್ಭುತವಾಗಿರೋ ಒಂದೇ ಒಂದು ಏನು ಹೇಳ್ತೀನಿ ನಿಮಗೆ, ಭಗವದ್ಗೀತೆಯನ್ನು ಓದಿ. ದೊಡ್ಡ ಯಾವ ಸರ್ಕಸ್ಸು ಬೇಡ. ಶ್ರೀಕೃಷ್ಣ ಪರಮಾತ್ಮ ನಮಗೆ ಉಪದೇಶ ಕೊಟ್ಟಿರತಕ್ಕಂಥ ಗೀತಾಧ್ಯಾಯವನ್ನು ಅಧ್ಯಯನವನ್ನು ಕೂಲಂಕುಷವಾಗಿ ಸಮರ್ಪಕವಾಗಿ ನಿಧಾನವಾಗಿ ದಿನಕ್ಕೆ ಒಂದೊಂದೇ ಶ್ಲೋಕ ಓದಿ, 2 ವರ್ಷದಲ್ಲಿ ಮುಗಿಸ್ಬಿಡ್ತೀರಿ. ದಿನಕ್ಕೆ ಒಂದು ಶ್ಲೋಕವನ್ನು ಓದೋದು, ಅರ್ಥವನ್ನು ಓದಿಕೊಂಡು ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಮನಸ್ಸಿನಲ್ಲಿ ಪುಸ್ತಕಕ್ಕಿಂತ ಮಸ್ತಕದಲ್ಲಿ ಹೆಚ್ಚಿಟ್ಟುಕೊಳ್ಳೋಕೆ ನೀವು ಪ್ರಯತ್ನವನ್ನು ಮಾಡಿದ್ದೆ ಆದರೆ ಗುರುಗ್ರಹ ಜಾತಕದಲ್ಲಿ ಎಂತಹ ತೊಂದರೆಯನ್ನು ಮಾಡ್ತಾ ಇದ್ದರೂ ಕೂಡ ನಿಲ್ಲಿಸಿ ನಿಮಗೆ ವಿಶಿಷ್ಟವಾದ ಫಲಸಂಪತ್ತಿಯನ್ನು ಕೊಡ್ತಾನೆ. ಅದರ ಲಕ್ಷಣಗಳೇನು ಅಂದರೆ ನಿಮಗೆ ನಿಮ್ಮ ಮಾತಿನಲ್ಲಿ ತೂಕ ಬೆಳೀತಕ್ಕಂಥದ್ದು, ನೀವು ಮಾತಾಡೋದು 10 ಜನ ತಲೆ ದೂಗೋ ರೀತಿಯಲ್ಲಿ ಮಾತಾಡ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ ಒದಗುತ್ತೆ. ಮಕ್ಕಳಿಲ್ಲದೆಯವರಿಗೆ ಮಕ್ಕಳಾಗ್ತಾರೆ. ಹಣಕಾಸಿನ ತೊಂದರೆ, ನಿಮಗೆ ಲಾಟ್ರಿ ಬರುತ್ತೆ ಅಂತ ಹೇಳೋದಿಲ್ಲ, ಆದರೆ ನಿಮಗೆ ಹಣಕಾಸಿನ ತೊಂದರೆ ಅಂತೂ ಖಂಡಿತವಾಗಲೂ ನೀಗುತ್ತೆ. ಇನ್ನೂ ಒಂದೇನು ಗುರುಗ್ರಹ ಕೆಟ್ಟಿರೋದಕ್ಕೆ ಲಕ್ಷಣಗಳು ಇನ್ನೂ ಒಂದೆರಡು ಹೇಳ್ತೀನಿ. ಕಿವಿಯ ತೊಂದರೆ ಬರುತ್ತೆ, ಕಿವಿ ಸೋರೋದು ಅಂತೀವಿ ನೋಡಿ, ಅಥವಾ ಕಿವಿಡ್ತನ, ಅದು ಡೆಫ್ನೆಸ್, ಕಿವಿ ಯಾರಿಗೆ ಕೇಳಿಸುವುದಿಲ್ಲ, ಕಿವಿ ಸೋರ್ತಕ್ಕಂಥದ್ದು, ಓಟೈಟಿಸ್ ಮೀಡಿಯಾ ಅಂತ, ಕಿವಿ ವಿಪರೀತ ನೋವು ಬರೋದು, ಇದು ಕೂಡ ಜಾತಕದಲ್ಲಿ ಕೆಟ್ಟಿರುವ ಲಕ್ಷಣಗಳು. ಅಂತಹವರು ಈ ವೈದ್ಯರಲ್ಲಿ ಹೋಗಿ ಆಮೇಲೆ ಅದು ಇದೇ ಮಾಡ್ತಾ ಕುತ್ಕೋಬಾರ್ದು. ಆ ಥರ ಆರೋಗ್ಯ ಕೆಟ್ಟಾಗ ಔಷಧೋಪಚಾರವನ್ನು ಮಾಡಿ, ಆದರೆ ಆ ಔಷಧೋಪಚಾರ ಕೆಲಸ ಮಾಡಿ ಪರಿಪೂರ್ಣವಾಗಿ ನಾವು ಆರೋಗ್ಯವಂತರಾಗಲು ಈ ಒಂದು ಪದ್ಧತಿಯನ್ನು, ನಾನು ಹೇಳಿದಂತಹ ಈ ಪರಿಹಾರವನ್ನು, ದೇವತಾ ಕಾರ್ಯವನ್ನು, ಆಧ್ಯಾತ್ಮದ ಒಂದು ನೆಲೆಗಟ್ಟಿನಲ್ಲಿ ನಿಲ್ತಕ್ಕಂಥದ್ದನ್ನು ಇವೆಲ್ಲ ಮಾಡ್ತಾ ಬಂದರೆ ಗುರುಗ್ರಹದ ಕಟಾಕ್ಷದಿಂದ ನಮಗೆ ಸರ್ವಾಂಗೀಣವಾದ ಐಹಿಕ ಭೋಗಗಳು ಮತ್ತು ಪರದಲ್ಲಿ ಸುಖವು ಉಂಟಾಗುತ್ತೆ ಅಂತಕ್ಕಂಥದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಖಂಡಿತ ಗುರುಜಿ. ಒಟ್ಟಿನಲ್ಲಿ ಗುರುವಿನ ಅನುಗ್ರಹ ಸದಾ ನಮ್ಮ ಮೇಲೆ ಇರಬೇಕಂದ್ರೆ ಏನೆಲ್ಲ ಅನುಸರಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಗುರುಗ್ರಹಸ್ಯ ಪೂರ್ಣ ಪ್ರಸಾದ ಸಿದ್ಧಿರಸ್ತು. ವೀಕ್ಷಕರೇ, ನೀವು ಕೂಡ ಜೀವನದಲ್ಲಿ ಅನುಭವಿಸ್ತಾ ಇರುವಂತಹ ತೊಂದರೆಗಳಿಗೆ ಏನು ಕಾರಣ, ಯಾವ ಗ್ರಹ ದೋಷ ಕಾರಣ ಅಂತ ತಿಳ್ಕೋಬೇಕಾ? ಹಾಗಾದರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಗುರುಜಿಗಳನ್ನು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.